ನನ್ನ ವಿದ್ಯಾಗುರುಗಳಾದಂಥ ಬಿ ವಿ ಶೇಖರರಾಯರವರೇ, ಜತ್ತಬ್ಬರವರೇ, ನಾರಾಯಣ ಭಟ್ರವರೇ, ಮಾತೃ ಸ್ವರೂಪಿಣಿದೆ. ನಾನು ಅವರನ್ನು ಹೆಚ್ಚಾಗಿ ಅವರನ್ನು ಕಂಡಾಗ ನನಗೆ ತಾಯಿಯನ್ನು ನೋಡಿದಂಥ ಏನೋ ಒಂದು ಮನಸ್ಸು ಬರ್ತಾ ಇರ್ತದೆ ಅಂತ ಕಲಾವತಿ ಮೇಡಮ್ ಅವರೇ, ಮತ್ತು ಎಲ್ಲ ಅಧ್ಯಾಪಕ ವೃಂದದವರೇ, ನನ್ನ ಮುಂದೆ ಕುಳಿತಿರುವಂಥ ವಿದ್ಯಾರ್ಥಿಗಳು ಅಂತ ನಾನು ಹೇಳಬೇಕು. ಯಾಕೆಂದರೆ ನಾನು ಈ ಶಾಲೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡದ್ದು 2003ರಲ್ಲಿ. ಆ ಕಾಲದಲ್ಲಿ ಆಡಳಿತ ಮಂಡಳಿ 2004ರ ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಆದ್ದರಿಂದ ಈ ಶಾಲೆಯ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳಲ್ಲ, ಈ ಶಾಲೆಯ ವಿದ್ಯಾರ್ಥಿಗಳು ಅಂತ ನಾನು ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ನನಗೊಂದು ಹೆಮ್ಮೆ ಇತ್ತು, ನಿಮ್ಮ ಮೂಲಕ ಬಂದಂಥ ಹೆಮ್ಮೆ. 2004ರಲ್ಲಿ 100ಕ್ಕೆ 100 ಫಲಿತಾಂಶ. ನಾನು 2003ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡದ್ದು. ಮತ್ತೆ ನನಗೆ ಫಸ್ಟಿಗೆ ಸಿಕ್ಕಿದ್ದೆ ನಿಮ್ಮ ಬ್ಯಾಚ್. ನನಗದೊಂಥರದ ತುಂಬ ಖುಷಿಯಾಯಿತು. 2004ರಲ್ಲಿ 104 ಮಕ್ಕಳು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, 100ಕ್ಕೆ 100 ಫಲಿತಾಂಶ ಅಂತ ಮುಖ್ಯ ಗುರುಗಳು ನನಗೆ ಫೋನ್ ಮಾಡಿ ಹೇಳುವಾಗ ರೋಮಾಂಚನಗೊಂಡಿದ್ದೇನೆ ನಾನು. ಅಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಇದ್ದರು. ಅದಕ್ಕೆ ಮೊದಲು ಬರಲಿಲ್ಲ. ಚೊಕ್ಕಾಡಿ ಹೈಸ್ಕೂಲ್ ಬಂದಿತ್ತು, 3-4 ವರ್ಷಗಳ ಕಾಲ ಅಲ್ಲಿ % ಬಂದಿತ್ತು. ನಾನು 10th ಇಲ್ಲಿ ಬರಲಿಲ್ಲ, ಅಲ್ಲಿಗೆ ಹೋಗಿದ್ದೇನೆ. ಅಲ್ಲಿ ಕೂಡ ನಾನು 10th ನನ್ನ ಬ್ಯಾಚ್ ಲಾಸ್ಟ್ 100ಕ್ಕೆ 100 ಬಂದದ್ದು, ಮತ್ತೆ ಬರಲಿಲ್ಲ. ನಾನು ಲಾಸ್ಟ್ ಬ್ಯಾಚ್ ಅಲ್ಲಿ, ಮತ್ತೆಲ್ಲ ಕಮ್ಮಿ ಬಂದಿದೆ. ಈ ಖುಷಿ ನನಗಿತ್ತು. ಅಂಥ ವಿದ್ಯಾರ್ಥಿಗಳ ಗಡನವನ್ನು ಹೊಂದಿದಂಥ ನಿಮ್ಮನ್ನೆಲ್ಲ ಉಲ್ಲೇಖಿಸಿಕೊಳ್ಳುತ್ತಾ ಅಧ್ಯಾಪಕ ವೃಂದದವರಿದ್ದೀರಿ. ನನಗೆ ಅನಿಸಿದ ಒಂದು ಮಾತು, ಇವತ್ತು ನಾನು ನೋಡಿದ್ದು ಶೇಖರರಾಯರ ಬಗ್ಗೆ ನೀವು ಅಷ್ಟೆಲ್ಲ ಹೇಳಿದಿರಲ್ಲ, ನಾನೊಂದು ಮಾತನ್ನು ಹೇಳಲೇಬೇಕು. ಜತ್ತಪ್ಪರ ಬಗ್ಗೆ ಹೇಳುವುದು, ಎಲ್ಲ ಅಧ್ಯಾಪಕರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ನಾನು ಈ ಸಂದರ್ಭದಲ್ಲಿ ಈಗ ನಮ್ಮ ಮುಖ್ಯ ಗುರುಗಳಾಗಿ ಅವರೊಬ್ಬರ ನಾನೊಂದು ಮಾತನ್ನು ಹೇಳ್ತೀನಿ. 2003ರಲ್ಲಿ ನಾನು ಅಧ್ಯಕ್ಷ ಸ್ಥಾನವನ್ನು, ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಾಗ ಅವರ ಹತ್ತಿರದಲ್ಲಿ ಕೂತಿದ್ದೇನೆ. ನಿಮಗೆ ಏನೋ ಕಂಡಿರ್ಬೋದು, ನಾನು ವಿದ್ಯಾರ್ಥಿ, 77ನೇ ಇಸ್ವಿಯಲ್ಲಿ ಅವರ ಸ್ಟೂಡೆಂಟ್ ನಾನು. ಆಗ ನಾನು ಅವ್ರ ಬೆನ್ನಿಗೆ ಈಗ ಕೈ ಇಟ್ಟು ಹೋಗುವಾಗ ಯಾರು ಕೇಳಿದರೆ ಗೊತ್ತಿಲ್ಲ, ನನಗೆ ಅದೇ ನೆನಪಾಗ್ತದೆ, 77ರ ನೆನಪು ಬರ್ತದೆ ಅಂತ. ಅವರು ಆ ದಿವಸ ನಾನು ಯಾವಾಗ 2003ರಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಾಗ, ನಾನೇನು ಭಾರಿ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ. ಜತ್ತಪುರದಲ್ಲಿ ಕೇಳಿದರೆ ಹೇಳಿಯಾರು, ನಾನು ಸ್ವಲ್ಪ ಅವರು ಹೇಳಿದಷ್ಟನ್ನು ನಾನು ಇಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದೆ ಹೇಳುವುದು ಒಳ್ಳೆಯದಾಗುವುದಿಲ್ಲ, ಹಾಗಿದ್ದವ. ಆದರೂ ನಾನು ಅವರನ್ನು ಅಧ್ಯಕ್ಷನಾದಾಗ ಅವರಿಗೆ ಒಂದು ಮಾತನ್ನು ಹೇಳಿ, ಅವರು ನನ್ನನ್ನು ಸರ್ ಅಂತ ಕರೀತಾ ಇದ್ದರು ಅಧ್ಯಕ್ಷನಾದ ಮೇಲೆ. ನಾನು ಆಗ ಒಂದು ಮಾತನ್ನು ಅವ್ರ ಹತ್ರ ಹೇಳಿದೆ, ಸರ್ ನೀವು ನನ್ನನ್ನು ಸರ್ ಹೇಳಬೇಡಿ, ನನಗೆ ಮುಜುಗರ ಆಗ್ತದೆ, ನೀವು ನನ್ನನ್ನು ರಾಧಾಕೃಷ್ಣ ಅಂತ ಹೇಳಿ ಅಂತ ನಾನು ಅವರಿಗೆ ಒಂದು ಮಾತನ್ನು ಹೇಳಿದೆ. ಆಗ ಅವರು ಹೇಳಿದ ಮಾತು ಅದು ಅವರಿಗೆ ಶಾಲೆಯ ಮೇಲೆ ಯಾವ ಗೌರವ ಇದೆ ಅಂತ ತೋರಿಸ್ತದೆ. ಅವರೊಂದು ಮಾತನ್ನು ಹೇಳಿದರು, ನಾನು ನಿಮ್ಮನ್ನು ರಾಧಾಕೃಷ್ಣ ಅಂತ ಹೇಳ್ಬೋದು, ನೀವು ನನಗೆ ರಾಧಾಕೃಷ್ಣ ಅಂತ ಹೇಳುವ ಆತ್ಮೀಯವಾದಂಥ ಭಾವನೆ ಇದೆ, ಆದರೆ ನೋಡಿದವನಿಗೆ ಒಬ್ಬ ಅಧ್ಯಕ್ಷನನ್ನು ಹೆಸರು ಹಿಡಿದು ಕರೆದ್ರೆ ಅದು ಶಾಲೆಗೆ ಅಗೌರವವಾಗ್ತದೆ, ಹಾಗಾಗಿ ನಾನು ಹಾಗೆ ಹೇಳುವುದಿಲ್ಲ, ನೀವು ನಿಮ್ಮನ್ನು ಸರ್ ಅಂತ ಹೇಳುವುದು ಅಂತ. ಅವರಿಗೆ ಶಾಲೆಯ ಮೇಲೆ ಆ ಗೌರವ ಇತ್ತು ಎನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ಅಂಥ ಗೌರವವುಳ್ಳಂಥ ಒಬ್ಬ ಮುಖ್ಯ ಗುರುಗಳೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ನೀವೆಲ್ಲ ನೋಡಿರ್ಬೋದು ನಾನು ಎಷ್ಟು ಅಂಜುತ್ತಾ ಇದ್ದೆ, ಎಷ್ಟು ಅಳಗುತ್ತಾ ಇದ್ದೆ. ಇವತ್ತಿಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಶಿವರಾಮ ಶಾಸ್ತ್ರಿಗಳೊಬ್ಬರು ನನಗೆ ಆ ಹಿಂದಿನ ಇದರಲ್ಲಿ ನನಗೆ ಒಬ್ಬರು ಅವರು ಗುರುಗಳಲ್ಲ, ಆದರೆ ಗುರುಗಳಿಂದ ಹೆಚ್ಚಿನ ಅನುಭವವನ್ನು ಅವರು ನನಗೆ ದಾರಿ ಎರೆದಿದ್ದಾರೆ, ಅದು ಬೇರೆ ವಿಷಯ. ಇವರು ಯಾರೇ ಬಂದಾಗ ನನಗೆ ಕೂತಲ್ಲಿ ಅಯಾಚಿತವಾಗಿ, ಅದು ನಾನು ಬೇಕು ಅಂತ ಹೇಳುವುದಲ್ಲ, ಅಯಾಚಿತವಾಗಿ ನನ್ನನ್ನು ಎಬ್ಬಿಸಿಬಿಡ್ತದೆ. ಇವರು ಯಾರೇ ಬರಲಿ, ಈ ಅಧ್ಯಾಪಕ ವೃಂದದವರು ಯಾರೇ ಬಂದಾಗ ಅಯಾಚಿತವಾಗಿ ಎದ್ದು ನಿಲ್ಲುವಂತೆ ಮಾಡ್ತದೆ. ಅಂಥ ಒಂದು ಗೌರವವುಳ್ಳಂಥ ಆತ್ಮಸ್ಥೈರ್ಯವನ್ನು ಇರುವಂಥ ಅಧ್ಯಾಪಕರು ನಮಗೆ ಎಲ್ಲರಿಗೂ ಸಿಕ್ಕಿದ್ದಾರೆ ಎನ್ನುವುದು ಈ ಬಾಳಿಲ ನೆಲದ ಗುಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಬಾಳಿಲದಲ್ಲಿ ಬಾಳಿಲ ಎನ್ನುವುದು ಒಂದು, ಅಲ್ಲಿ ಬಾಳನ್ನು ಕಟ್ಟಿಕೊಂಡವರು ನೀವೆಲ್ಲ. ಇವತ್ತು ಯಾವ್ಯಾವುದೋ ಸ್ಥಾನಗಳಲ್ಲಿ ನೀವು ಎತ್ತರದ ಸ್ಥಾನಗಳಿರುವ, ಒಳ್ಳೆ ಕೃಷಿಕರಿರ್ಬೋದು, ಒಳ್ಳೆ ಇಂಜಿನಿಯರ್ ಇರ್ಬೋದು, ಒಳ್ಳೆ ಡಾಕ್ಟರ್ಗಳಿರ್ಬೋದು, ಇನ್ನು ಬೇರೆ ಇದರಲ್ಲಿ ಹೋಗಿದ್ರೆ ಅದು ಬಾಳಿಲದ ನೆಲದ ಗುಣ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕೆ ನಾನು ಒಂದು ಮಾತನ್ನು ಹೇಳಲೇಬೇಕು. ನಾನಿವತ್ತು ನೋಡಿದೆ, ಎಲ್ಲರಿಗೆ ಸನ್ಮಾನವನ್ನು ಮಾಡ್ಕೊಂಡು ಬಂದೆ, ಎಲ್ಲರನ್ನ ಕಾಲು ಮುಟ್ಟಿ ನಮಸ್ಕರಿಸಿದಿರಲ್ಲ, ಅದು ಬಾಳಿಲದ ಗುಣ. ನನಗೆ ಯಾಕಂದ್ರೆ ನಾನು 2-3 ಕಾರ್ಯಕ್ರಮಗಳಿಗೆ ಹೋದಲ್ಲಿ ನನಗೆ ಒಂದು ಮಾತನ್ನು ಹೇಳಿದರು. ಅಲ್ಲಿ ವೇದಿಕೆಯಲ್ಲಿ ಬಹುಮಾನ ವಿತರಣವನ್ನು ನಾನು ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಕಾಲಿಡಿದ್ರು. ಆಗ ಅಲ್ಲಿ ಬಂದು ಒಬ್ಬ ಗೆಸ್ಟ್ ಹೇಳಿದ್ರು, ಇದನ್ನು ನಾನು ನೋಡಿದ್ದಿದ್ರೆ ಅದು ಬಾಳಿಲದಲ್ಲಿ ಮಾತ್ರ ಅಂತೇಳಿ. ಅದು ಇವತ್ತೆಲ್ಲರ ಕಾಲು ಮುಟ್ಟಿ ನಮಸ್ಕರಿಸಿದ ಗುಣ ಇದ್ದರೆ ಅದು ಬಾಳಿಲದು. ಇವತ್ತು ನಾನು ಕಣ್ಣಾರೆ ಕಂಡಿದ್ದೇನೆ ಬಂಧುಗಳೇ,
ನಮ್ಮ ಶಾಲೆಯ ಮೆಟ್ಟಲನ್ನು ಹತ್ತಿ ಬರುವಾಗ ವಿದ್ಯಾರ್ಥಿಗಳನ್ನು ನಾನು ನೋಡಲಿಲ್ಲ. ಇವತ್ತು ಕೂಡ ಶಾಲೆಯ ಮೆಟ್ಟಲಿಗೆ ನಮಸ್ಕಾರ ಮಾಡಿ ಶಾಲೆಗೆ ಒಳಗೆ ಹತ್ತಿ ಬರ್ತಾ ಇದ್ದಾರೆ. ಇಂಥ ಒಂದು ಸಾಂಸ್ಕೃತಿಕವಾದಂಥ ಸಂಸ್ಕಾರಯುತವಾದಂಥ ವಿದ್ಯೆಯನ್ನು ಹೇಳಿಕೊಡುವ ಶಾಲೆ ಇದ್ದರೆ ಅದು ಬಾಳಿಲ್ಲ. ಇಲ್ಲಿ ಅಧ್ಯಕ್ಷನಾಗಿದ್ದೇನೆ, ಸಂಚಾಲಕರಾಗಿದ್ದೇವೆ ಅಂತ ಹೇಳಿದರೆ ಅದು ನಮಗೆ ಖುಷಿಯ ಸಂದರ್ಭ. ಅಂಥ ಶಾಲೆಯ ವಿದ್ಯಾರ್ಥಿಗಳು ನೀವು ಆಗಿದ್ದೀರಿ ಅನ್ನುವಂಥದ್ದು ಮತ್ತೂ ಖುಷಿಯ ಸಂದರ್ಭ. ಇನ್ನೊಂದು ಮಾತನ್ನು ನಾನು ಹೇಳಬೇಕು, ನಾನು ಇದನ್ನೆಲ್ಲ ಎಲ್ಲಿ ಒಪ್ಪುವುದಿಲ್ಲ. ಸನ್ಮಾನ ಇದನ್ನು ನಾನು ಒಪ್ಪುವುದೇ ಇಲ್ಲ. ನಾನು ಹೆಚ್ಚಾಗಿ ತಿರಸ್ಕರಿಸಿದ್ದೇನೆ. ನನ್ನ ಅಹಂಕಾರ ಅಂತ ತಿಳ್ಕೊಳ್ಬೇಕು, ನಯವಾಗಿ ತಿರಸ್ಕರಿಸ್ತೇನೆ. ನಾನು ಎಲ್ಲಿ ಅಂಗಾರರವರು ನನಗೆ ಸನ್ಮಾನ ಮಾಡುವುದಕ್ಕೆ ಬಂದ ಪೇಟವನ್ನು ತೊಡಿಸುವಾಗ ನಾನು ಕೈ ಮುಗಿದು ನಯವಾಗಿ ತಿರಸ್ಕರಿಸಿದೆ. ಅಂದರೆ ನಾನು ಅದನ್ನು ಬಯಸುವುದಿಲ್ಲ ಅಂತಲ್ಲ, ಬಯಸುವುದಿಲ್ಲ. ನನ್ನ 63 ಇವತ್ತು ಈಗ ನಾಳೆ ನಾಡಿದ್ದು 64 ಆಗ್ತದೆ. 63 ವರ್ಷದಲ್ಲಿ ನಾನು ಅದನ್ನು ಒಪ್ಪಿಕೊಳ್ಳಿಲ್ಲ. ಆದರೆ ನಿಮ್ಮ ಪ್ರೀತಿ ನಾನು ನಿಮ್ಮನ್ನು ಈ ಪ್ರಾಯವನ್ನು ನೋಡ್ತಾ ಇಲ್ಲ, ನಾನು 2004ರ ಪ್ರಾಯವನ್ನು ನೋಡ್ತಾ ಇದ್ದೇನೆ. ಆ ವಿದ್ಯಾರ್ಥಿಗಳು ನನಗೆ ಬಂದು ಇವತ್ತು ಸನ್ಮಾನ ಮಾಡಿದ್ರು, ನಾನು ತಲೆ ತಗ್ಗಿಸಿ ಪಡ್ಕೊಂಡಿದ್ದರೆ ನಿಮ್ಮಲ್ಲಿ ಮಾತ್ರ ಅಂತ ಹೇಳಿಕ್ಕೆ ನಾನು ಇದು ನನ್ನ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರವಾದ್ರಿಂದ ತಲೆ ಬಗ್ಗಿಸಿ ಸ್ವೀಕರಿಸಿಕೊಂಡೆ. ಯಾಕೆಂದ್ರೆ ನನಗೆ ಕಂಡ ಇನ್ನೊಂದು ಮಾತನ್ನು ನಾನು ಹೇಳಬೇಕು. ತಾಯಿ ಮನೆಗೆ ಬಂದ ಮಕ್ಕಳಂತೆ ಹಿರಿಯರಿಗೆ ಉಣಬಡಿಸುವ ರೀತಿ ಉಂಟಲ್ಲ, ತಾಯಿ ಮನೆಗೆ ಬಂದಾಗ ಅಣ್ಣ ತಮ್ಮಂದಿರ, ಅಪ್ಪ ಅಮ್ಮಂದಿರ, ಇನ್ನೊಂದು ಯಾರದೇ ನೀವು ಕೂತ್ಕೊಳ್ಳಿ ನಾವು ಬಡಿಸ್ತೇವೆ ಅಂತೇಳಿ ಊಟ ಬಡಿಸಿದ್ರಲ್ಲ, ಆಗ ಅದು ನಮಗೆ ಮನಸ್ಸಿಗೆ ತುಂಬ ಹಿತವಾದಂಥದ್ದು. ಇದು ನಿಮ್ಮ ಮನೆ, ಇದು ತವರು ಮನೆ. ನೀವು ತವರು ಮನೆಗೆ ಬಂದು ವಿದ್ಯಾರ್ಥಿಗಳಾಗಿದ್ದವರು ತವರು ಮನೆಗೆ ಬಂದು ಇಲ್ಲಿ ಅಧ್ಯಾಪಕರುಗಳಿಗೆ, ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಉಣಬಡಿಸಿದ್ರಲ್ಲ, ಅದು ನಿಜವಾದಂಥ ಆ ಪ್ರೀತಿ ನನ್ನನ್ನು ಅದನ್ನು ಪಡಿಸಿಕೊಂಡಿತ್ತು. ಅಂದರೆ ನಿಮಗೆ ಆ ಪ್ರೀತಿ ಇತ್ತು. ಮನೆಗೆ ಬಂದು ಮನೆಗೆ ಬಂದು ಹಿರಿಯರಿಗೆ ಉಣಬಡಿಸಿದ ಆ ಪ್ರೀತಿ, ಅದು ನಗುನಗ್ತ. ಆ ಪ್ರೀತಿ ನನ್ನನ್ನು ಮೌನವಾಗಿಸಿತು, ಮಾತನ್ನು ಮೌನವಾಗಿಸಿ. ಇಂತಹ ಒಂದು 2004ರ ಬ್ಯಾಚ್ ನನಗೆ ತುಂಬ ಖುಷಿ ಕೊಟ್ಟ ಬ್ಯಾಚ್. ನಾನು ಅದನ್ನೇ ಹೇಳಿದೆಲ್ಲ, ಪ್ರಾರಂಭಕ್ಕೆ ಹೇಳಿದೆ, 100ಕ್ಕೆ 100 ಫಲಿತಾಂಶ ಬಂದಾಗ ನನಗೊಂದು ಖುಷಿ. ನಾನು ಅಧ್ಯಕ್ಷ ಆದಾಗ ಬಂತು ಅಂತ, ನನ್ನದೇನಿಲ್ಲ, ಅಧ್ಯಾಪಕರು ಮತ್ತು ನೀವು ಮಾಡಿದ ಸಾಧನೆ, ಆದರೆ ನನಗೊಂದು ಖುಷಿ ಇತ್ತು. ಆ ಖುಷಿಯನ್ನು ಪಟ್ಟಿದ್ದೇನೆ. ನಿಮ್ಮ ಮುಂದಿನ ಜೀವನಗಳು ಇನ್ನಷ್ಟು ಉಜ್ವಲವಾಗಲಿ, ಸಾಧನೆಗಳನ್ನು ಮಾಡಿ. ಅದೇ ಉದಯರು ಹೇಳಿದ ಹಾಗೆ ಈ ಶಾಲೆ ಇವತ್ತು ಅನುದಾನಿತ ಶಾಲೆಯಾಗಿ ಎಷ್ಟು ಸಾಧ್ಯವೋ ಅಷ್ಟು ಈ ಹಿರಿಯ ದತ್ತಪುರ ಆಗಿರ್ಬೋದು, ನಾರಾಯಣ ಭಟ್ರಾಗಿರ್ಬೋದು, ಕಲಾವತಿ ಮೇಡಮ್ ಆಗಿರ್ಬೋದು, ಇನ್ನು ಎಲ್ಲ ಅಧ್ಯಾಪಕ ವೃಂದದವರ ಸೆಕ್ರೆಟರಿ ಎಲ್ಲರ ಆಶಯಗಳೇನುಂಟು ಅದರಂತೆ ನಡೆಸುವುದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದನ್ನು ಆ ಶಾಲೆಯ ಏನು ಔನ್ನತ್ಯ ಇತ್ತು ಆ ಮಟ್ಟದಲ್ಲೇ ಉಳಿಸಿಕೊಂಡು ಹೋಗಲಿಕ್ಕೆ, ಅದನ್ನು ಬೆಳೆಸುವುದು ಇನ್ನೊಂದು, ಆದರೆ ಉಳಿಸಿಕೊಳ್ಳುವುದೇ ದೊಡ್ಡ ಕಷ್ಟದ ಕೆಲಸ ಇವತ್ತು. ಅದನ್ನು ಉಳಿಸಿಕೊಂಡು ಹೋಗುವುದಕ್ಕೆ ಶತಾಯ ಗತಾಯ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಶೂನ್ಯ ಶಿಕ್ಷಕರ ಶಾಲೆಯಾಗಿ ನಮ್ಮ ಪ್ರೈಮರಿ ಆಗ್ತಾ ಇದೆ, ಅದನ್ನು ಅವರು ಹೇಳಿದರು. ಇವತ್ತು ಶೂನ್ಯ ಶಿಕ್ಷಕರ ಶಾಲೆ ಆದರೂ 155 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ. 6 ಮಂದಿ ನಮ್ಮ ಗೌರವ ಶಿಕ್ಷಕರಾಗಿ ಆಡಳಿತ ಮಂಡಳಿಯಿಂದೇ ನಾವು ಗೌರವ ಶಿಕ್ಷಕರಿಗೆ ಅವರಿಗೆ ಗೌರವಧನವನ್ನಿತ್ತು ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಹೆಚ್ಚುವರಿಯಾಗಿ ಜವಾಬ್ದಾರಿಯನ್ನು ಉದಯಕುಮಾರ್ಗೆ ಕೊಟ್ಟಿದ್ದೇವೆ. ನೆಕ್ಸ್ಟ್ ನಮಗೆ ಇನ್ನೂ ತಲೆಬಿಸಿ ಆಗ್ತಾ ಉಂಟು. ಈಗ ನೆಕ್ಸ್ಟ್ ಈಗ ಕನ್ನಡದಲ್ಲಿದ್ದವರು ನಮ್ಮ ಹೆಡ್ಮಾಸ್ಟರ್ ನಾಡ್ದು ಮಾರ್ಚ್ 31ಕ್ಕೆ ರಿಟೈರ್ಡ್ ಆಗ್ತಾರೆ. ನಾವು ಈಗಲೇ ಲೆಕ್ಕಾಚಾರ ಆಗೋದು, ಇನ್ನೇನು ಮಾಡೋದು, ಇನ್ನು ಯಾರನ್ನು ತಗೊಂಡು ಬರೋದು, ಎಲ್ಲಿಂದ ಹೇಳೋ ನಮ್ಮ ತಲೆಬಿಸಿ ಇದೆ. ಹೈಸ್ಕೂಲ್ನಲ್ಲಿಯೂ 3 ಮಂದಿ ಅಧ್ಯಾಪಕರುಗಳಿಗೆ ನಾವು ಗೌರವ ಶಿಕ್ಷಕರಾಗಿ ಕೊಡ್ತಾ ಇದ್ದೇವೆ. ಇದು ನಮ್ಮ ನೋವನ್ನು ಹೇಳ್ತಾ ಇಲ್ಲ, ಈ ಶಾಲೆಯನ್ನು ಇರುವಂಥ ಕಷ್ಟವನ್ನು ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ನೀವೆಲ್ಲರೂ, ನಾನು ಹೆಚ್ಚಾಗಿ ಹೇಳುವ ಮಾತಿದೆ ಎಲ್ಲ ಸಭೆಗಳಲ್ಲಿ, ಒಂದು ಶಾಲೆಗೆ ಅಥವಾ ನಮ್ಮ ಶಾಲೆಗೆ ಇಟ್ಕೊಳ್ಳೋಣ, ಯಾವುದೋ ರಬ್ಬರ್ ತೋಟ ಆಸ್ತಿ ಅಲ್ಲ, ನಮಗೆ ಹಿರಿಯ ವಿದ್ಯಾರ್ಥಿಗಳೇ ಆಸ್ತಿ ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ವಿದ್ಯೆಯನ್ನು ಯಾರಿಗೂ ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನಾಳೆಯ ದಿವಸ 1 ಕೋಟಿಯ 10 ಕೋಟಿಯ ದುಡ್ಡಿದ್ರು ನಾಳೆ ಬೆಳಿಗ್ಗೆ ಆಗುವುದಿಲ್ಲ ಅಂತ ಆಗಿ ಹೋಗ್ಬೋದು. ನಾಳೆ ಬೆಳಿಗ್ಗೆ ಬಂದು ಒಂದು ಕಾನೂನು ಜಾರಿ ಮಾಡಿದ್ರೆ ಅದು ಹೋಗ್ತದೆ. ಆದರೆ ವಿದ್ಯಾರ್ಥಿಗಳಲ್ಲಿ ಇದ್ದಂಥ ವಿದ್ಯೆ ಅದು ಯಾವತ್ತೂ ಶಾಶ್ವತವಾಗಿರುವಂಥ ಆಸ್ತಿ. ಹಾಗೆ ಹಿರಿಯ ವಿದ್ಯಾರ್ಥಿಗಳೇ ಈ ಶಾಲೆಯ ಆಸ್ತಿ. ಅದೇ ಅವರು ಹೇಳಿದ ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘ ನಮ್ಮಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಸ್ವಲ್ಪ ನೋವಿನ ವಿಷಯ, ಇಷ್ಟು ಸಮಯ ಇಲ್ಲದೇ ಇದ್ದದ್ದು. ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಿಮ್ಮೆಲ್ಲರನ್ನು ನಾವು ಅದಕ್ಕೆ ಸೇರಿಸಿಕೊಳ್ತೇವೆ. ನೀವೆಲ್ಲರೂ ನಮ್ಮೊಟ್ಟಿಗೆ ಸಹಭಾಗಿತ್ವವನ್ನು ಕೊಡಬೇಕು. ಅದಕ್ಕೆ ನಾನು ಒಂದು ಸಲಹೆಯನ್ನು ಹೇಳ್ತೇನೆ. ನಿಮ್ಮೆಲ್ಲ ಯಾರದಲ್ಲಿ ಇದೆ ಗೊತ್ತಿಲ್ಲ, ದಿನೇಶ್ ಚಂದ್ರ ಇರುವಾಗ ನಮಗೆ ಅದೊಂದು ಸ್ವಲ್ಪ ತಲೆಬಿಸಿರಲಿಲ್ಲ.
ಅವರಲ್ಲಿ ಅವರು ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಲಿಕ್ಕೂ ಆಗುದಿಲ್ಲ, ನಡೆದಾಡುವ ಇದು ಎಂಥದ್ದು ಫೋನ್ ನಂಬರ್ಗಳೆಲ್ಲ ಅವ್ರನ್ನ ಫೋನ್ ಬುಕ್ ಅವ್ರ ಹತ್ರ ಎಲ್ಲ ಬಾಯ್ಪಟ್ಟ, ಅದು ಅವಳ, ಅದು ಇಲ್ಲಿರುದು, ಅವನ ಇಲ್ಲಿರುದು, ಅದು ನಾವು ಮಾತಾಡ್ತೇವೆ. ನಮ್ಮಲ್ಲಿ ಈಗ ಆ ರೀತಿಯ ವ್ಯವಸ್ಥೆಗಳು ಆಗ್ತಾ ಇಲ್ಲ. ಅದು ಕಾರಣ ಒಬ್ಬೊಬ್ಬರ ಇಲ್ಲಿರುವಂಥ ಹೆಚ್ಚುಗಾರಿಕೆ ಅದು. ಇದನ್ನು ನಿಮ್ಮ ಫೋನ್ ನಂಬರ್ಗಳನ್ನು ಕೊಡಿ, ನಿಮ್ಮನ್ನು ಇದಕ್ಕೆ ಸೇರಿಸಿಕೊಂಡು, ಅಥವಾ ನಿಮ್ಮ ಗ್ರೂಪ್ ಇದ್ದರೆ ಆ ಗ್ರೂಪನ್ನೊಮ್ಮೆ ನಮ್ಮ HM ಇದಕ್ಕೆ ಅದನ್ನು ಹ್ಯಾಂಡ್ ಓವರ್ ಮಾಡಿದರೆ ಆ ಗ್ರೂಪಿನ ಮೂಲಕ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಆಗೋದಕ್ಕೆ ಪ್ರಯತ್ನಿಸ್ತೇವೆ. ನೀವೆಲ್ಲರೂ ಇನ್ನೊಮ್ಮೆ ಮತ್ತೊಮ್ಮೆ ಶಾಲೆಗೆ ಬರಬೇಕು. 20 ವರ್ಷ ಅಂತ ಬೇಡ, ತಿಂಗಳು ಬಂದು ಸಂತೋಷ. ಊರಿಗೆ ಬಂದಾಗ ಇನ್ನು 15 ವರ್ಷಕ್ಕಾಗೋ ಬರ್ತೇವೆ, 10 ವರ್ಷಕ್ಕಾಗೋ ಬರ್ತೇವೆ ಅಂತ ಬೇಡ. ನೀವು ಯಾವಾಗ ಬಂದು ಇದು ನಿಮ್ಮ ಶಾಲೆ, ಖಂಡಿತವಾಗಿ ಇದು ನಿಮ್ಮ ಶಾಲೆ. ಯಾವಾಗ ನೀವು ಊರಿಗೆ ಬಂದಾಗ, ಯಾವಾಗ ಇಲ್ಲಿ ಅವರೊಬ್ಬರ ಅಕ್ಕ ಹೇಳಿದ್ರು ಸ್ಟೂಡೆಂಟ್ ಅಪ್ಪನ ಮನೆಗೆ ಅಲ್ಲಿಗೆ ಇವರಿಗೆ ಹೋಗಿದ್ದೀರಾ ಅಂತ, ಇಲ್ಲ ಅಂತ ಹೇಳಿದ್ರು, ಹೋಗ್ಬೇಕು ಈಗ ಸಂಜೆ. ಹಾಗೆ ಇಲ್ಲಿ ಊರಿಗೆ ಬಂದರೆ ನಮ್ಮ ಶಾಲೆಗೆ ಹೋಗ್ಬೇಕು ಅಂತ ಹೇಳಿ ಬನ್ನಿ, ಶಾಲೆಗೆ ಹೋಗಬೇಕು ಅಂತ ಬನ್ನಿ. ಯಾಕಂದ್ರೆ ನೀವು ಶಾಲೆಗೆ ಬಂದಷ್ಟು ನಮಗೆ ಸಂತೋಷ. ನಿಮ್ಮನ್ನು ಬರಮಾಡಿಸಿಕೊಳ್ಳುವುದಕ್ಕೆ ನಾವು ಆಡಳಿತ ಮಂಡಳಿಯವರು ಬದಲಾಗಲಿಕ್ಕೆ ಅಧ್ಯಾಪಕ ಮಂಡಳಿಯವರು ಖಂಡಿತವಾಗಿ ಬದಲಾಗಬೇಕು, ಅವರವರೇ ಇರ್ತಾರೆ. ನಾವು ಇದ್ರೆ ನಿಮ್ಮನ್ನು ನಗುಮುಖದಿಂದ ಸ್ವಾಗತಿಸ್ತೇವೆ. ನೀವು ಬರಲೇಬೇಕು, ನೀವು ನಮ್ಮೊಟ್ಟಿಗೆ ಇರಲೇಬೇಕು ಎನ್ನುವಂಥ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.